ಈ ಬಿ ಜೆ ಪಿಯವರು, ಈ ಬಿ ಜೆ ಪಿ ಕಳ್ಳರು, ಬಿ ಜೆ ಪಿ ಅಯೋಗ್ಯರು, ಬಿ ಜೆ ಪಿ ಮುಟ್ಟಾಳರು, ಬಿ ಜೆ ಪಿ ಮೂರ್ಖರು ಈ ದೇಶದ ರಾಷ್ಟ್ರಪಿತ ಹೆಸರನ್ನ ತೆಗೆದಿದ್ದಾರೆ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಜಿ ಯೋಜನೆ ಸರಿ ಇಲ್ಲ ಇನ್ನೊಂದು ಅಂತಂದ್ರೆ ಅವ್ರು ಹೋರಾಟ ಮಾಡ್ಲಿ. ಮಾತಾಡ್ತಿಲ್ಲ, ಅವ್ರು ಮಾತಾಡ್ತಿರೋ ಮಾತು ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಟ್ಟಾಳರು ಅನ್ನೋದಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ? ಕಳ್ಳರು ಅಂತ ಅನ್ನೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ಮೂರ್ಖರು ಅನ್ನೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ನಾನು ಆ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಹೋರಾಟದ ಬಗ್ಗೆ ನಾನು ಮಾತಾಡ್ತಿಲ್ಲ. ನೀವು ಶಾಸಕರಾಗಿದ್ದೀರಾ, ಆದ್ರೆ ನೀವು ಚಿಕ್ಕ ವಯಸ್ಸಿನವರಿದ್ದೀರಾ. ಮೂರ್ಖ ಮುಟ್ಟಾಳ ಅಂದ್ರೆ ರೋಡಲ್ಲಿ ಹೋಗೋ ಇನ್ನೊಬ್ಬ ಯುವಕ ನಿಮ್ಮನ್ನೇನೋ ಒಂದು ಬೇರೆ ಅಂತಾನೆ, ಆಗ್ಲೂ ನಾವು ವಿರೋಧ ಮಾಡ್ತೀವಿ ನಮ್ಮ ಶಾಸಕ ಅಂತ. ನೀವು ಒಬ್ಬರಿಗೆ ಶಾಸಕ ಅಲ್ಲ, 80,000 ಜನ ನಿಮ್ಗೆ ಏನು ಓಟ್ ಹಾಕಿದ್ರು ಅವ್ರಿಗೆ ಮಾತ್ರ ಶಾಸಕರಲ್ಲ. ನೀವು ನಮ್ಗೆಲ್ಲರಿಗೂ ಶಾಸಕರು, 2.5 ಲಕ್ಷ ಜನದ ಹೆಮ್ಮೆಯ ಶಾಸಕರು ನೀವು. ಸಾಕೋಟೆ ಕಾರು ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ ಬರುತ್ತೆ. ಶಾಸಕ ಪ್ರದೀಪ್ ಅವ್ರಿಗೆ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ. ನಮ್ಮ ಊರಿನ ನನ್ನ ಸಹೋದರ ಇದ್ದೀರಾ, ನೀವು ಕಿರಿಯ ಸಹೋದರ ಇದ್ದೀರಾ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಿರ ತಾವು ಬಂದು ಸಾಧನೆ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ. ನೀವು ಕೊಡ್ತಾ ಇರುವಂತಹ ಏನು ಅಮ್ಮ ಆಂಬ್ಯುಲೆನ್ಸ್ ಬಗ್ಗೆ ಇರ್ಬೋದು, ತಾವು ಏನು ಹೇಳ್ತಾ ಇರ್ತೀರಾ, ಯಾವಾಗಲೂ ಏನು ನಾವು ಸ್ಕಾಲರ್ಶಿಪ್ಸ್ ಕೊಡ್ತಿರ್ತೀವಿ, ಮಕ್ಕಳಿಗೆ ಬಟ್ಟೆ ಕೊಡ್ತಿರ್ತೀವಿ, ಎಲ್ಲದಕ್ಕೂ ನಮಗೆ ಹೆಮ್ಮೆ ಇದೆ. ಅದೆಲ್ಲ ನಿಮ್ಮ ವೈಯಕ್ತಿಕ ಆಯಿತು. ಒಬ್ಬ ಶಾಸಕರಾಗಿ ನೀವೇನು ಮಾತಾಡ್ತಿದ್ದೀರಾ ಅದು ಇಡೀ ಚಿಕ್ಕಬಳ್ಳಾಪುರ ಜನತೆಯನ್ನು ತಾವು ಪ್ರತಿನಿಧಿಸ್ತಾ ಇದ್ದೀರಾ ಅನ್ನೋದನ್ನು ತಾವು ದಯವಿಟ್ಟು ಮರ್ತೋಗ್ಬೇಡಿ. ಇಡೀ ಕರ್ನಾಟಕದಲ್ಲಿ ನಗಪಾಟ್ಲಾಗುವಂತಹ ಕೆಲಸ ತುಂಬ ಬಾರಿ ಆಗಿದೆ. ನಿಮ್ಮ ಮಾತು, ನಿಮ್ಮ ನಡತೆ, ದಯವಿಟ್ಟು ಇದನ್ನು ಒಬ್ಬ ಅಣ್ಣನಾಗಿ, ಒಬ್ಬ ಚಿಕ್ಕಬಳ್ಳಾಪುರದ ಸಹೃದಯ ಪ್ರಜೆಯಾಗಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನಿಮ್ಮ ಮಾತಿನ ಮೇಲೆ ತಾವಂಗೆ ಹಿಡಿತಾ ಇದ್ದರೆ ತಮಗಿನ್ನೂ ಒಳ್ಳೆ ಭವಿಷ್ಯ ಇದೆ. ಎಲ್ಲರಿಗೂ ಸೋಲನ್ನು ಅರಗಿಸ್ಕೊಳೋ ಅಂತಹ ಶಕ್ತಿ ಎಲ್ಲರಿಗೂ ಕೊಟ್ಟಿರ್ತಾನೆ. ಆದರೆ ತುಂಬ ಜನಕ್ಕೆ ಸಕ್ಸಸ್ ಅನ್ನೋದನ್ನು ಅರಗಿಸ್ಕೊಳೋ ಶಕ್ತಿ ಕೊಡಲ್ಲ. ನೀವು ಅದಕ್ಕೆ ಎಕ್ಸಾಂಪಲ್ ಆಗಬೇಡಿ. ಏನು ಸಕ್ಸಸ್ ತಲೆಗೆ ಹತ್ತೋದು ಬೇಡ. BJP ಪಕ್ಷ ಇವತ್ತು ಇಡೀ ಪ್ರಪಂಚಕ್ಕೆ ನಂಬರ್ 1 ಪಕ್ಷ. ಸೈದ್ಧಾಂತಿಕವಾಗಿ ನೀವು ಏನು ಬೇಕಾದ್ರೂ ಅನ್ನಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೈದ್ಧಾಂತಿಕವಾಗಿ ನಾವು ಕೆಲಸ ಮಾಡಿಲ್ಲ ಅಂದರೆ, ನಮ್ಮ ಸರ್ಕಾರದಲ್ಲಿ ಆಗಿರೋದು ಏನಾದರೂ ತೊಂದರೆಗಳಿದ್ದರೆ ಅದನ್ನು ಬಯಲಿಗೆಳಿರಿ. ಅದನ್ನು ನೀವು ಡೇಟಾ ಇಟ್ಟು ಕೆಲಸ ಮಾಡಿ, ಡೇಟಾ ಇಟ್ಟು ಮಾತಾಡಿ, ಜನಗಳಿಗೆ ತಲುಪ್ತೀರಾ. ನೀವು ಬರೀ ಏನೋ ಒಂದು ಮಾತಾಡಬೇಕು ಅನ್ನೋ ಒಂದು ಹುಂಬತನದಲ್ಲಿ ನನ್ನ ತಾಯಿ ಅಂತ ಇರುವಂಥ BJP ಪಕ್ಷನ, ಅದರ ನಾಯಕರನ್ನು ಮೂರ್ಖರು, ಮುಟ್ಟಾಳರು, ಕಳ್ಳರಾಗಿದ್ರೆ ನೀನು ಕರ್ಕೊಂಬಂದು ಜೈಲ್ಗೆ ಹಾಕ್ಸಪ್ಪ. ಸರ್ಕಾರ ನಿಂದೇ ಅಲ್ಲ. ಎಷ್ಟು ಜನ ಜೈಲ್ಗೆ ಹಾಕ್ಸಿದ್ಯಾ ಚಿಕ್ಕಬಳ್ಳಾಪುರದಲ್ಲಿ? ತಾವು ಎಷ್ಟು ಜನ ತಾವು ಜೈಲ್ಗೆ ಹಾಕ್ಸಿದ್ದೀರಾ? ಆ ಥರ ಇದ್ದರೆ ನೀವು ಇದಕ್ಕೆ ಮೊದಲು ಶಾಸಕರಾಗಕ್ಕೆ ಮೊದಲು 100 ಬಾರಿ ಏನು ತಾವೊಂದು ಹೋರಾಟ ಮಾಡಿದ್ದೀರಾ, ಜನಗಳ ಗಮನಕ್ಕೆ ತಂದಿದ್ರಿ. 3ನೇ ಹಂತದ ನೀರಿನ ಶುದ್ಧೀಕರಣ ಆಗಬೇಕು, ಇಲ್ಲಾಂದರೆ ಕಿಡ್ನಿಗಳು ಫೇಲ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ. ನಿಜಕ್ಕೂ ನಾವೆಲ್ಲ ಪ್ರಭಾವಿತರಾಗಿದ್ದು ನಿಮ್ಮ ವಿಡಿಯೋ ನೋಡಿ. ಇವತ್ತು ಸಂವಿಧಾನದತ್ತ ಅಧಿಕಾರ ಇದೆ ನಿಮಗೆ. ಅಂತಹ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಎಷ್ಟು ಬಾರಿ ನೀವು ಹೋರಾಟ ಮಾಡಿ ಇದುವರೆಗೂ, ಈಗ ಮತ್ತೆ ಬಜೆಟ್ ಬರ್ತಿದೆ, ಮಾರ್ಚ್ನಲ್ಲಿ ಬಜೆಟ್ ಬರ್ತಿದೆ. ಎಷ್ಟು ಹಣನ ನೀವು ಇದುವರೆಗೂ ಈ 3 ಬಜೆಟ್ಗಳಲ್ಲಿ ಎಷ್ಟು ಹಣನ 3ನೇ ಹಂತದ ಶುದ್ಧೀಕರಣಕ್ಕೆ ತಾವು ಇಟ್ಟಿದ್ದೀರಾ ಅನ್ನೋದನ್ನು ನಾವು ಕೇಳ್ಬೋದಾ? ನೀವು ನಿಮ್ಮ ಕೆಲಸ ಮಾಡಿ, ನಿಮ್ಮ ದೊಡ್ಡತನ ತೋರಿಸಿ. ನಿಮ್ಮ ಏನು ಒಂದು ಆಚಾರವಿಲ್ಲದ ನಾಲಿಗೆ ಅಂತ ಏನು ಹೇಳ್ತಾರೆ ಅದನ್ನು ನೀವು ತೋರಿಸ್ಕೊಂಡು ಏನೋ ದೊಡ್ಡ ಆಗೋದು ಬೇಡ. ಯಾರನ್ನ ನೀವು ಮೂರ್ಖರು, ಮುಟ್ಟಾಳರು, ಕಳ್ಳರು ಅಂತ ಹೇಳ್ತಿದ್ದೀರಾ? ಆಕಾಶಕ್ಕೆ ಉಗಿಯೋ ಅಂತ ಕೆಲಸ ಮಾಡ್ತಿದ್ದೀರಾ? ಆಕಾಶಕ್ಕೆ ಉಗಿದ್ರೆ ಏನಾಗುತ್ತೆ ಅನ್ನೋದು ತಮಗೆ ಗೊತ್ತಿದೆ. ತಾವು ಒಬ್ಬ ಟೀಚರ್ ಇದ್ದೀರಾ. ನಿಮ್ಮ ಹತ್ರ ಎಷ್ಟೋ ಜನ ಮಕ್ಕಳು ಮೋಟಿವೇಶನಲ್ ಸ್ಪೀಕರ್ ಇದ್ದೀರ. ತಾವು ತಮ್ಮ ಮಾತನ್ನು ತುಂಬ ಯುವಕ ಜನತೆ ಅಬ್ಸರ್ವ್ ಮಾಡ್ತಿರ್ತದೆ. ನೀವು ಯುವಕರು, ನೀವು ಮುಟ್ಟಾಳರು ಅಂತಂದರೆ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಮಾತಾಡ್ತಾರೆ ಬೇರೆ ಯುವಕರು ನಿಮ್ಮನ್ನು ಫಾಲೋ ಮಾಡೋ ಅಂಥವ್ರು. ಸರ್, ಅವ್ರು ಹೇಳಿದ್ದು ಸಂಸದರು ಅತಿ ಹೆಚ್ಚಿನ ಸಂಖ್ಯೆ BJP ಇದ್ದಾರೆ. ಆದರೆ ಜಿ ಯೋಜನೆ ನೋಡಿ, ಏನೇ ಆಗಲಿ, ಏನೇ ಇದ್ರೂ ಅವರು ಜಿ ಯೋಜನೆ ಸರಿ ಇಲ್ಲ ಇನ್ನೊಂದು ಅಂತಂದರೆ ಅವರು ಹೋರಾಟ ಮಾಡಲಿ. ಅದು ತುಂಬ ಇಡೀ ರಾಜ್ಯದಲ್ಲಿ ಹೋರಾಟ ಸಂಘಟನೆ ಮಾಡ್ತಿದ್ರು. ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಅವ್ರು ಮಾತಾಡ್ತಿರೋ ಮಾತು ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಟ್ಟಾಳರು ಅನ್ನೋದಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ? ಕರ್ನಾಟಕ ಅನ್ಯಾಯ ಆಗ್ತಿದೆ. ಆದರೂ ಕಳ್ಳರು ಅನ್ನೋದಕ್ಕೆ ಏನು ಅಧಿಕಾರ ಇದೆ? ನೀವು ಅಧಿಕಾರ ಇದ್ದರೆ ನೀವು ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ.
ಕಳ್ಳರು ಅಂತ ಅನ್ನೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ಮೂರ್ಖರು ಅನ್ನೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ನಾನು ಆ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಹೋರಾಟದ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಆ ಭಾಷೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನಿಮಗೇನು ಅಧಿಕಾರ ಇದೆ? ನೀವೊಬ್ಬ ಶಾಸಕರಾಗಿ ನೀವೇನು ಮಾಡಿದ್ದೀರಾ? 3ನೇ ಹಂತದ ಶುದ್ಧೀಕರಣ ಆಗಿಲ್ಲಲ್ಲ, ನೀವು 3 ವರ್ಷಕ್ಕೆ ಬರೋಕ್ಕೆ ಮೊದಲು ಇಡೀ ಆಸ್ಪತ್ರೆಗಳ ಡೇಟಾ ತಗೊಳ್ಳಿ. ಎಷ್ಟು ಜನ ಡಯಾಲಿಸಿಸ್ಗೆ ಇವತ್ತು ಎಷ್ಟು ಜನ ಜಾಸ್ತಿ ಆಗಿದ್ದಾರೆ 3 ವರ್ಷ ಆದಮೇಲೆ? ಎಷ್ಟು ಜನ ಮಕ್ಕಳು ಪದೇ ಪದೇ ಕಾಯಿಲೆ ಬಿದ್ದು ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ? ತಾಯಿ ಎದೆ ಹಾಲಲ್ಲಿ ಇವಾಗ ವಿಷ ಆಗಿದೆ, ನಿಮಗೆ ಗೊತ್ತಿದೆಯಾ? ತಾಯಿಯ ಎದೆ ಹಾಲಲ್ಲಿ ವಿಷ ಆಗಿ ಸೇರ್ಕೊಂಡಿದೆ. ನೀವು ಕೊಡ್ತಾ ಇರೋ ನೀರು 3ನೇ ಹಂತದ ಶುದ್ಧೀಕರಣ ಯಾಕೆ ಆಗ್ತಿಲ್ಲ? ನೀವು ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? 22,000 ಸೈಟ್ಗಳನ್ನು ಕೊಡ್ತೀವಿ ಅಂತ ನಮ್ಮ ಸಂಸದರಾದ ಸುಧಾಕರ್ ಅವರು ಇದಕ್ಕೆ ಮೊದಲು ಹೇಳಿದ್ರು. ಅವರು ಬಂದಿದ್ದಾದ್ಮೇಲೆ 22,000 ಸೈಟ್ಗಳನ್ನು ನಿಮ್ಮ ಕೈಯಲ್ಲಿ ಯಾಕೆ ಕೊಡೋಕ್ಕಾಗಲಿಲ್ಲ? ಬಡವರು ಇವತ್ತು ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರಲ್ಲ, ನಿಮ್ಮ ಕೈಯಲ್ಲಿ ಯಾಕೆ ಕೊಡೋಕ್ಕಾಗಿಲ್ಲ? ಅದು ತಪ್ಪು ಅನ್ನಂಗಾಗಿದ್ರೆ ಇದು ತಪ್ಪು ಅಂತ ನೀವು ಅದನ್ನು ಪ್ರೂವ್ ಮಾಡಿ. ನಿಮ್ಗೆ ಅಧಿಕಾರ ಇದೆಯಲ್ಲ, ಜನಗಳ ಮನಸ್ಸಿನಲ್ಲಿರುವಂಥ ಗೊಂದಲನ ತಾವು ಯಾಕೆ ನಿವಾರಣೆ ಮಾಡ್ತಾ ಇಲ್ಲ? ತಪ್ಪಿರಲಿ ಸರಿ ಇರಲಿ ಅದನ್ನು ತೋರಿಸೋವಂಥ ಬದ್ಧತೆ ನಿಮಗಿಲ್ವಾ? ಬರೀ ಮಾತಿಗೆ ಮಾತ್ರ ಸೀಮಿತನಾ ನಿಮ್ಮ ಅಧಿಕಾರ? ನೀವು ಶಾಸಕರಾಗಿದ್ದೀರಾ, ಆದರೆ ನೀವು ಚಿಕ್ಕ ವಯಸ್ಸಿನವರಿದ್ದೀರಾ. ಯಾರನ್ನ ನೀವು ಮೂರ್ಖರು ಮುಟ್ಟಾಡ್ರು ಅಂತಿದ್ದೀರಾ? ನರೇಂದ್ರ ಮೋದಿ ಅವ್ರನ್ನ ಸಹ ಪ್ರಶ್ನೆ ಮಾಡೋ ಹಕ್ಕಿದೆ ನಿಮಗೆ. ಆದರೆ ನಿಮ್ಮ ಮಾತಿನ ಮೇಲೆ ಇಡ್ತಾ ಇರಬೇಕು. ಮೂರ್ಖ ಮುಟ್ಟಾಳ ಅಂದರೆ ರೋಡಲ್ಲಿ ಹೋಗೋ ಇನ್ನೊಬ್ಬ ಯುವಕ ನಿಮ್ಮನ್ನೇನೋ ಒಂದು ಬೇರೆ ಅಂತಾನೆ, ಆಗಲೂ ನಾವು ವಿರೋಧ ಮಾಡ್ತೀವಿ ನಮ್ಮ ಶಾಸಕ ಅಂತ. ನೀವು ಒಬ್ಬರಿಗೆ ಶಾಸಕ ಅಲ್ಲ, 80,000 ಜನ ನಿಮ್ಗೇನು ಓಟ್ ಹಾಕಿದ್ರು ಅವ್ರಿಗೆ ಮಾತ್ರ ಶಾಸಕರಲ್ಲ. ನೀವು ನಮ್ಗೆಲ್ಲರಿಗೂ ಶಾಸಕರು, 2.5 ಲಕ್ಷ ಜನದ ಹೆಮ್ಮೆಯ ಶಾಸಕರು ನೀವು. 5 ವರ್ಷ ನೀವು ಒಪ್ಪದಿರೋ ಹೋಗ್ಲಿ, ನೀವೇ ನಮ್ಮ ಶಾಸಕರು. ನಿಮಗೆ ನಾವು ಎಲ್ಲ ಗೌರವವನ್ನು ಕೊಡ್ತೀವಿ, ಆದರೆ ಆ ಗೌರವ ಉಳಿಸ್ಕೋಣ ಅಂತ ಕೆಲಸ ತಾವು ಮಾಡ್ತಿದ್ದೀರಾ ಅನ್ನೋದನ್ನ ತಾವು ಗಮನಿಸಬೇಕಾಗ್ತದೆ. ಅದು ಎಷ್ಟು ನಿಮಗೆ ಧೈರ್ಯ ಇದ್ದರೆ, ಎಷ್ಟು ಹುಮ್ಮತನ ಇದ್ದರೆ ನಮ್ಮ ಒಂದು ಪಕ್ಷವನ್ನು, ನಿಮ್ಗೆ ಯಾರಾದರೂ ಒಬ್ಬರು ಪರ್ಟಿಕ್ಯುಲರ್ ಆಗಿ ಮಾತಾಡ್ಬೇಕಾ ಅವ್ರ ಬಗ್ಗೆ ಮಾತಾಡಿ. ಅವ್ರ ಬಗ್ಗೆ ಮಾತಾಡಬೇಕಾದ್ರೂ ಒಂದು ಡೇಟಾ ಇಟ್ಕೊಳ್ಳಿ, ಅದನ್ನು ಮಾತ್ರ ಮಾತಾಡಿ. ನೀವು ಇಡೀ ಸಮಾಜನ ಸರಿ ಮಾಡೋಕ್ಕಾಗೋದಿಲ್ಲ. ಸಂವಿಧಾನದತ್ತವಾದಂಥ ಏನು ನಿಮ್ಮ ಲಿಮಿಟ್ಸ್ ಇದೆ, ಆ ಲಿಮಿಟ್ಸ್ ಒಳಗಡೆ ತಾವು ಕೆಲಸ ಮಾಡಬೇಕು. ಅದರೊಳಗಡೆ ನೀವು ಇಡೀ ಸಮುದಾಯವನ್ನು ಜೊತೆ ಕರ್ಕೊಂಡು ಹೋಗೋವಂಥ ಕೆಲಸ ಮಾಡಬೇಕು. BJP ಅವ್ರಿಗೂ ನೀವೇ ಶಾಸಕರು ಪ್ರದೀಪ್ ಈಶ್ವರ್ ಅವರೇ, ದಯವಿಟ್ಟು ಈ ರೀತಿಯ ಅನಾವಶ್ಯಕವಾದ ಪದಗಳನ್ನು ಉಪಯೋಗಿಸಬಾರ್ದು. ನಾವು ಇವತ್ತು ಹೇಳ್ತಾ ಇದ್ದೀವಿ, ನೀವು ಇಷ್ಟು ದಿವಸ ಏನು ಇದಕ್ಕೆ ಮೊದಲೆಲ್ಲ ದೊಡ್ಡ ಮಾತು ಹೇಳ್ತಾ ಇದ್ರಿ, 3ನೇ ಹಂತದ ಶುದ್ಧೀಕರಣ ಆಗಬೇಕಾಗಿತ್ತು ಅಂತ. ಹಾಗಿಲ್ಲ ಅಂತಂದರೆ, ಈ ಬಾರಿ ಬಜೆಟ್ನಲ್ಲಿ ಹಣ ಇಟ್ಟಿಲ್ಲ ಅಂತಂದರೆ ನಾವು ನಿಮ್ಮನ್ನು ಗೆರವು ಮಾಡ್ತೀವಿ. ಇಡೀ ಚಿಕ್ಕಬಳ್ಳಾಪುರದ ಜನತೆ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಂಡು ಧರಣಿ ಮಾಡ್ತೀವಿ, ಅಹೋರಾತ್ರಿ ಧರಣಿ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಸತ್ತೋಗ್ತಾ ಇದ್ದಾರೆ ಜನಗಳು. ಕಂದವಾರದ ಹತ್ರ ಹೋಗಿ ನಿಂತ್ಕೊಳ್ಳಿ. ಯಾವತ್ತಾದರೂ ಇದ್ದರೆ ಅಲ್ಲಿ ಹೋಗಿ 1-2 ದಿವಸ ಯಾರ್ದಾದ್ರೂ ಮನೆಯಲ್ಲಿ ಒಂದು ವಾಸ್ತವ್ಯ ಮಾಡಿ. ಸೊಳ್ಳೆಗಳು ಎಷ್ಟೆಷ್ಟು ದೊಡ್ಡದಿದೆ ಗೊತ್ತಾ? ಒಂದು ಜಿರಳೆ ಗಾತ್ರ ಆಗಿದೆ ಸೊಳ್ಳೆ. ಆ ರೀತಿಯ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಇವತ್ತು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅನ್ನೋ ಒಂದು ಸಣ್ಣ ಬದ್ಧತೆ ಇಲ್ಲ. ನಾವು ಪೆರೇಸಂದ್ರದಲ್ಲಿ ನಿಮ್ಮ ಮನೆ ಹತ್ರ ಇರುವಂತಹ ಆ ಹಾಸ್ಪಿಟ್ಲಲ್ಲಿ ಇವತ್ತು ಹಾಸ್ಪಿಟ್ಲ್ ಓಪನ್ ಆಗಿಲ್ಲ, ಬರೀ ಕಾಲೇಜ್ ಮಾತ್ರ ನಡೀತಾ ಇದೆ. ಹಾಸ್ಪಿಟ್ಲ್ ಓಪನ್ ಆಗಿದೆಯಾ? ಎಷ್ಟು ಜನ ಪಾಪ ಆಕ್ಸಿಡೆಂಟ್ ಆಗಿರೋರು, ಹೃದಯಾಘಾತ ಆಗಿರೋರು ಬೆಂಗಳೂರಿಗೆ ಹೋಗೋಷ್ಟಕ್ಕೆ ಮಾರ್ಗ ಮಧ್ಯದಲ್ಲಿ ಸತ್ತೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ನೇರ ಹೊಣೆ? ನೀವೇ, ಸರ್ಕಾರದವರೇ ಇದಕ್ಕೆಲ್ಲ ನೇರ ಹೊಣೆ. ಇದನ್ನೆಲ್ಲ ನೀವು ಅಡ್ರೆಸ್ ಮಾಡ್ರಿ.